ಜೊತೆ ವಿಧಾನ ಪರಿಷತ್ ಸದಸ್ಯರಾದ ಸಲೀಂ ಅಹಮದ್ ಇದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗ್ತಾ ಇದ್ದೀನಿ. ಸರ್, ಇವತ್ತು ನಿರೀಕ್ಷೆ ಇತ್ತ ನಿಮಗೆ ಈ ರೀತಿಯಾದ ಬೆಳವಣಿಗೆಗಳು ನಡೀತವೆ ಅನ್ನೋದು? ಇತ್ತು. ಯಾಕಂತ ಹೇಳಿದ್ರೆ ನುಡಿದಂತೆ ಇರುವಂತಹ ಮುಖ್ಯಮಂತ್ರಿಗಳು ಯಾವ ಥರ ನುಡಿದ ಸರ್ಕಾರ ನಡೆಸಿದ್ರು ಆವಾಗಲೇ ಹೇಳ್ಕೊಂಡು ಬರ್ತಾಯಿದ್ರು. ಪಕ್ಷದ ವರಿಷ್ಠರ ತೀರ್ಮಾನ ಅಂತಿಮ. ಅವ್ರು ಹೈಕಮಾಂಡ್ ಏನು ಹೇಳ್ತಾರೋ ನಾನು ಕೇಳ್ತೀನಿ ಹೇಳೋದು ಮಾತು ಕಳೆದ ಒಂದು ವರ್ಷ ಹೇಳ್ತಾನೆ ಇದ್ದರು. ಈಗ ಹೈಕಮಾಂಡ್ ಚರ್ಚೆಯ ನಂತರ ಅವರು ಆ ತೀರ್ಮಾನ ಮಾಡಿ ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಹೇಳಿದೆ, ನುಡಿದಂತಹ ಸನ್ಮಾನ್ ಸಿದ್ದರಾಮಯ್ಯವರು ಇಡೀ ಜೀವನ ಸಿದ್ಧಾಂತಗಳನ್ನ ಇಟ್ಕೊಂಡು ವಿಚಾರಧಾರೆಗಳ ಮೇಲೆ ಹೋರಾಟ ಮಾಡ್ಕೊಂಡಂಥವ್ರು. ಇವತ್ತು 8 ವರ್ಷ ಮುಖ್ಯಮಂತ್ರಿಯಾಗಿ ಈ ರಾಜ್ಯಕ್ಕೆ ಸಾಕಷ್ಟು ಸೇವೆ ನಡೆಸಿದ್ದಾರೆ. ಮುಂದೆನೂ ಕೂಡ ನಾನು ಜನಪರವಾಗಿ ನಾನು ಹೋರಾಟ ಮಾಡ್ತೀನಿ ಹೇಳೋಂಥ ಮಾತು ಈಗಾಗಲೇ ಪತ್ರಿಕಾಗೋಷ್ಠಿ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನು ಹೈಕಮಾಂಡು ಚರ್ಚೆ ಮಾಡಿ ಮುಖ್ಯಮಂತ್ರಿಯನ್ನು ಘೋಷಣೆ ಮಾಡ್ತಾರೆ. ಅಲ್ಲ ಸರ್, ನಿಮ್ಮ ಪ್ರಕಾರ ಮುಂದಿನ ಮುಖ್ಯಮಂತ್ರಿ ಯಾರು ಆಗ್ಬೋದು? ಸಾಕಷ್ಟು ಹೆಸರುಗಳು ಮುನ್ನೆಲೆಗೆ ಬರ್ತಾ ಇರುವಂಥದ್ದು, ಯಾರು ಆಗ್ಬೋದು ಅಂತ ಈಗಾಗಲೇ ಚರ್ಚೆ ಆಗೋದು. ಇವಾಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ, ಹೈಕಮಾಂಡ್ ತೀರ್ಮಾನ ಆಗುತ್ತೆ. CLPಯಲ್ಲಿ ಚರ್ಚೆ ಆಗಿಬಿಟ್ಟು ಹೈಕಮಾಂಡ್ ಮೂಲಕ ತೀರ್ಮಾನ ಮಾಡ್ತಾ ಅಂತ ಅದು ತೀರ್ಮಾನ ಅಂತಿಮ ಹೈಕಮಾಂಡ್. ಸರ್, ಈಗ ಸಿದ್ದರಾಮಯ್ಯನವರು ಈ ರೀತಿಯಾದ ನಿರ್ಧಾರ ಮಾಡಿದರೆ ಅಂದ ತಕ್ಷಣ ಕೇಳಿದ ತಕ್ಷಣ ನಿಮಗೆ ಯಾವ ರೀತಿಯಾಗಿ ಫೀಲ್ ಆಯ್ತು ಸರ್? ಈಗಾಗಲೇ ಅವ್ರು ಹೇಳ್ಕೊಂಡೇ ಬಂದರು, ನಾನು ಹೈಕಮಾಂಡ್ ಏನು ಹೇಳ್ತಾರೆ ಆ ಮಾತನ್ನು ಕೇಳ್ತೀನಿ ಹೇಳೋದು ಮಾತನ್ನು ಹೇಳಿದ್ರು. ಆ ವಿಚಾರವಾಗಿ ಅವರು ನಿರಂತರವಾಗಿ ಹೇಳ್ಕೊಂಡೇ ಬಂದರು. ಮೊನ್ನೆ ಡೆಲ್ಲಿಯಲ್ಲಿ ಹೈಕಮಾಂಡವರು ಅವರು ಮಾತನ್ನು ಹೇಳೋದು ಕೂಡಲೇ ಆ ಮಾತಿಗೆ ಒಪ್ಪಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಅವರ ಆಡಳಿತದ ಬಗ್ಗೆ ಹೇಳಬೇಕಾದ್ರೆ ಸರ್, ಅವರ 2-3 ವರ್ಷದ ಆಡಳಿತ ಅಥವಾ ಹಿಂದಿನ ಆಡಳಿತ? 8 ವರ್ಷ ಆಡಳಿತ ಹೇಳಬೇಕು. ಮುಂಚೆ 5 ವರ್ಷ, ಈಗ 3 ವರ್ಷ. ಅವರು ಒಳ್ಳೆಯ ಸರ್ಕಾರ ಕೊಟ್ಟಿದ್ದರು, ನುಡಿದಂತೆ ನಡೆದರು. 5 ವರ್ಷ ಕಳೆದ 3 ವರ್ಷ ಗ್ಯಾರಂಟಿಗಳ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಇವತ್ತು ಸರ್ಕಾರ ಒಳ್ಳೆ ರೀತಿ ನಡೀತಾ ಇದೆ. 5 ಬೈ ಎಲೆಕ್ಷನ್ಗಳನ್ನು ನಾವು ಗೆದ್ದಿದ್ದೀವಿ. ಮುಂದೇನು ಕೂಡ 2028ಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೀವಿ. ಇವತ್ತು ರಾಜೀನಾಮೆ ಕೊಟ್ಟು ಅವರ ಏನು ಹೈಕಮಾಂಡ್ ಏನು ಹೇಳಿದ್ದಾರೆ ಅದನ್ನು ಮಾಡಿ ತೋರಿಸಿದ್ದಾರೆ. ಸೊ ಮುಂದಿನ ಮುಖ್ಯಮಂತ್ರಿ ಅಂದರೆ ಹೈಕಮಾಂಡ್ ನಿರ್ಧಾರ ಆಗುವವರೆಗೂ ಇದುವರೆಗೂ ಯಾರು ಅಂತ ಫಿಕ್ಸ್ ಇಲ್ಲ ಅಂತ ಹೇಳ್ತಾರೆ, ಹೆಂಗೆ ಸರ್? ಅಲ್ಲ, ಈಗ ತೀರ್ಮಾನ ಆಗುತ್ತೆ, ಹೈಕಮಾಂಡ್ ಅದನ್ನು ಅನೌನ್ಸ್ ಮಾಡುತ್ತೆ. ಸಚಿವ ಸಂಪುಟ ಏನಾದರೂ ಚರ್ಚೆ? ಅಲ್ಲ, ಈಗ ಸದ್ಯಕ್ಕೆ ಏನು ಚರ್ಚೆ ಆಗಿಲ್ಲ. ಅದು ಡೆಲ್ಲಿ ಆದಮೇಲೆ ಚರ್ಚೆ ಮಾಡ್ತಾರೆ. ಅಂದರೆ ಆಕಾಂಕ್ಷಿ ಇದ್ದೀರಾ ಹೆಂಗೆ ಸರ್? ಈಗ ಹೊಸ ಕ್ಯಾಬಿನೆಟ್ ಪಾರ್ಟಿ ಹೈಕಮಾಂಡ್ ಏನು ಹೇಳುತ್ತೆ ಅಂತ ಕೇಳ್ತೀವಿ. ಓಕೆ. ನಿಮ್ಮ ಜೊತೆ ವಿಧಾನ ಪರಿಷತ್ ಸದಸ್ಯರಾದ ಸಲೀಂ ಅಹಮದ್ ಇದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗ್ತಾ ಇದ್ದೀನಿ. ಸರ್, ಇವತ್ತು ನಿರೀಕ್ಷೆ ಇತ್ತ ನಿಮಗೆ ಈ ರೀತಿಯಾದ ಬೆಳವಣಿಗೆಗಳು ನಡೀತವೆ ಅನ್ನೋದು? ಇತ್ತು. ಯಾಕಂತ ಹೇಳಿದ್ರೆ ನುಡಿದಂತೆ ಇರುವಂತಹ ಮುಖ್ಯಮಂತ್ರಿಗಳು ಯಾವ ಥರ ನುಡಿದ ಸರ್ಕಾರ ನಡೆಸಿದ್ರು ಆವಾಗಲೇ ಹೇಳ್ಕೊಂಡು ಬರ್ತಾಯಿದ್ರು. ಪಕ್ಷದ ವರಿಷ್ಠರ ತೀರ್ಮಾನ ಅಂತಿಮ. ಅವ್ರು ಹೈಕಮಾಂಡ್ ಏನು ಹೇಳ್ತಾರೋ ನಾನು ಕೇಳ್ತೀನಿ ಹೇಳೋದು ಮಾತು ಕಳೆದ ಒಂದು ವರ್ಷ ಹೇಳ್ತಾನೆ ಇದ್ದರು. ಈಗ ಹೈಕಮಾಂಡ್ ಚರ್ಚೆಯ ನಂತರ ಅವರು ಆ ತೀರ್ಮಾನ ಮಾಡಿ ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಹೇಳಿದೆ, ನುಡಿದಂತಹ ಸನ್ಮಾನ್ ಸಿದ್ದರಾಮಯ್ಯವರು ಇಡೀ ಜೀವನ ಸಿದ್ಧಾಂತಗಳನ್ನ ಇಟ್ಕೊಂಡು ವಿಚಾರಧಾರೆಗಳ ಮೇಲೆ ಹೋರಾಟ ಮಾಡ್ಕೊಂಡಂಥವ್ರು. ಇವತ್ತು 8 ವರ್ಷ ಮುಖ್ಯಮಂತ್ರಿಯಾಗಿ ಈ ರಾಜ್ಯಕ್ಕೆ ಸಾಕಷ್ಟು ಸೇವೆ ನಡೆಸಿದ್ದಾರೆ. ಮುಂದೆನೂ ಕೂಡ ನಾನು ಜನಪರವಾಗಿ ನಾನು ಹೋರಾಟ ಮಾಡ್ತೀನಿ ಹೇಳೋಂಥ ಮಾತು ಈಗಾಗಲೇ ಪತ್ರಿಕಾಗೋಷ್ಠಿ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನು ಹೈಕಮಾಂಡು ಚರ್ಚೆ ಮಾಡಿ ಮುಖ್ಯಮಂತ್ರಿಯನ್ನು ಘೋಷಣೆ ಮಾಡ್ತಾರೆ. ಅಲ್ಲ ಸರ್, ನಿಮ್ಮ ಪ್ರಕಾರ ಮುಂದಿನ ಮುಖ್ಯಮಂತ್ರಿ ಯಾರು ಆಗ್ಬೋದು? ಸಾಕಷ್ಟು ಹೆಸರುಗಳು ಮುನ್ನೆಲೆಗೆ ಬರ್ತಾ ಇರುವಂಥದ್ದು, ಯಾರು ಆಗ್ಬೋದು ಅಂತ ಈಗಾಗಲೇ ಚರ್ಚೆ ಆಗೋದು. ಇವಾಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ, ಹೈಕಮಾಂಡ್ ತೀರ್ಮಾನ ಆಗುತ್ತೆ. CLPಯಲ್ಲಿ ಚರ್ಚೆ ಆಗಿಬಿಟ್ಟು ಹೈಕಮಾಂಡ್ ಮೂಲಕ ತೀರ್ಮಾನ ಮಾಡ್ತಾ ಅಂತ ಅದು ತೀರ್ಮಾನ ಅಂತಿಮ ಹೈಕಮಾಂಡ್. ಸರ್, ಈಗ ಸಿದ್ದರಾಮಯ್ಯನವರು ಈ ರೀತಿಯಾದ ನಿರ್ಧಾರ ಮಾಡಿದರೆ ಅಂದ ತಕ್ಷಣ ಕೇಳಿದ ತಕ್ಷಣ ನಿಮಗೆ ಯಾವ ರೀತಿಯಾಗಿ ಫೀಲ್ ಆಯ್ತು ಸರ್? ಈಗಾಗಲೇ ಅವ್ರು ಹೇಳ್ಕೊಂಡೇ ಬಂದರು, ನಾನು ಹೈಕಮಾಂಡ್ ಏನು ಹೇಳ್ತಾರೆ ಆ ಮಾತನ್ನು ಕೇಳ್ತೀನಿ ಹೇಳೋದು ಮಾತನ್ನು ಹೇಳಿದ್ರು. ಆ ವಿಚಾರವಾಗಿ ಅವರು ನಿರಂತರವಾಗಿ ಹೇಳ್ಕೊಂಡೇ ಬಂದರು. ಮೊನ್ನೆ ಡೆಲ್ಲಿಯಲ್ಲಿ ಹೈಕಮಾಂಡವರು ಅವರು ಮಾತನ್ನು ಹೇಳೋದು ಕೂಡಲೇ ಆ ಮಾತಿಗೆ ಒಪ್ಪಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಅವರ ಆಡಳಿತದ ಬಗ್ಗೆ ಹೇಳಬೇಕಾದ್ರೆ ಸರ್, ಅವರ 2-3 ವರ್ಷದ ಆಡಳಿತ ಅಥವಾ ಹಿಂದಿನ ಆಡಳಿತ? 8 ವರ್ಷ ಆಡಳಿತ ಹೇಳಬೇಕು. ಮುಂಚೆ 5 ವರ್ಷ, ಈಗ 3 ವರ್ಷ. ಅವರು ಒಳ್ಳೆಯ ಸರ್ಕಾರ ಕೊಟ್ಟಿದ್ದರು, ನುಡಿದಂತೆ ನಡೆದರು. 5 ವರ್ಷ ಕಳೆದ 3 ವರ್ಷ ಗ್ಯಾರಂಟಿಗಳ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಇವತ್ತು ಸರ್ಕಾರ ಒಳ್ಳೆ ರೀತಿ ನಡೀತಾ ಇದೆ. 5 ಬೈ ಎಲೆಕ್ಷನ್ಗಳನ್ನು ನಾವು ಗೆದ್ದಿದ್ದೀವಿ. ಮುಂದೇನು ಕೂಡ 2028ಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೀವಿ. ಇವತ್ತು ರಾಜೀನಾಮೆ ಕೊಟ್ಟು ಅವರ ಏನು ಹೈಕಮಾಂಡ್ ಏನು ಹೇಳಿದ್ದಾರೆ ಅದನ್ನು ಮಾಡಿ ತೋರಿಸಿದ್ದಾರೆ. ಸೊ ಮುಂದಿನ ಮುಖ್ಯಮಂತ್ರಿ ಅಂದರೆ ಹೈಕಮಾಂಡ್ ನಿರ್ಧಾರ ಆಗುವವರೆಗೂ ಇದುವರೆಗೂ ಯಾರು ಅಂತ ಫಿಕ್ಸ್ ಇಲ್ಲ ಅಂತ ಹೇಳ್ತಾರೆ, ಹೆಂಗೆ ಸರ್? ಅಲ್ಲ, ಈಗ ತೀರ್ಮಾನ ಆಗುತ್ತೆ, ಹೈಕಮಾಂಡ್ ಅದನ್ನು ಅನೌನ್ಸ್ ಮಾಡುತ್ತೆ. ಸಚಿವ ಸಂಪುಟ ಏನಾದರೂ ಚರ್ಚೆ? ಅಲ್ಲ, ಈಗ ಸದ್ಯಕ್ಕೆ ಏನು ಚರ್ಚೆ ಆಗಿಲ್ಲ. ಅದು ಡೆಲ್ಲಿ ಆದಮೇಲೆ ಚರ್ಚೆ ಮಾಡ್ತಾರೆ. ಅಂದರೆ ಆಕಾಂಕ್ಷಿ ಇದ್ದೀರಾ ಹೆಂಗೆ ಸರ್? ಈಗ ಹೊಸ ಕ್ಯಾಬಿನೆಟ್ ಪಾರ್ಟಿ ಹೈಕಮಾಂಡ್ ಏನು ಹೇಳುತ್ತೆ ಅಂತ ಕೇಳ್ತೀವಿ. ಓಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.